ಕಣ್ಣಲ್ಲಿ ತಾಳಿ, ಮುಖದಲ್ಲಿ ಮಂದಹಾಸ, ಕೈಯಲ್ಲೊಂದು ಮನವಿ ಪತ್ರ. ನನಗೆ ನೀನು, ನಿನಗೆ ನಾನು ಎಂದು ಕೈ ಕೈ ಹಿಡಿದು ಪ್ರೇಮಿಗಳ ಪ್ರಯಾಣ. ಹೌದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತಾರೆ. ಅವರು ಕಳೆದ 5-6 ವರ್ಷದಿಂದ ರೋಹಿತ್, ನಂದಿನಿ ಪರಸ್ಪರ ಪ್ರೀತಿ ಮಾಡಿ ಕಳೆದ 5 ದಿನಗಳ ಹಿಂದೆ ಮದುವೆಯಾಗಿದ್ದಾರೆ. ಆದರೆ ಯುವತಿಯ ಮನೆಯವರು ನಮ್ಮ ಮೇಲೆ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಸರ್, ಅಲ್ಲಿ ಹೋಗಿ ಕುಂದ್ರಿಸ್ರ ಅವರಿಗೆ ಹೊಡೆಯೋದು ಬಡಿಯೋದು, ಅವರಿಗೆ PS ಅವ್ರ ಸಾಹೇಬ್ರು ಸರ್, ಅವ್ರು ಹೊಡೆಯೋದು ಬಡಿಯೋದು ಮಾಡತ್ತಾರ ಸರ್. ಮತ್ತು ನಮ್ಮ ಮತ್ತಿನ್ನು ಸಣ್ಣ ಹುಡುಗನು ಸದ್ಯಕ್ಕೆ ತೊಗೊಂಡು ಹೋಗ್ಯಾರ ಸರ್. ಈಗ ಅದೇ ಎಷ್ಟು ವರ್ಷ ಆಯ್ತು ನೀವು ಪ್ರೀತಿ ಮಾಡಕ್ಕೆ? ಸರ್, ನಾವೀಗ 5-6 ವರ್ಷ ಆಯ್ತು ಸರ್ ಪ್ರೀತಿ ಮಾಡಕತ್ತ. 5-6 ವರ್ಷದಿಂದ ಇದ್ದೀವಿ ಸರ್ ಎಲ್ಲ ಉದ್ಯೋಗ. ಹಾಂ ಸರ್, ಆಗ್ಯಾವ ಸರ್. ಮೊನ್ನೆ ಆಗೈತೆ ಸರ್. ಒಂದು ಗುಡಿ ಒಳಗೆ ಆಗೈತೆ ಸರ್ ಮದ್ವೆ. ಅಲ್ಲಿ ಆಗೈತೆ ಸರ್, ರಿಜಿಸ್ಟರ್ ಆಗಿ. ಇಲ್ಲಿ ಯಾಕೆ ಬಂದಿರಿ ಈಗ? PSI ಸಾಹೇಬರು ನಮ್ಮ ಮೇಲೆಯೇ ಕ್ರಮ ಜರುಗಿಸುವುದಾಗಿ ಹೇಳ್ತಿದ್ದಾರೆ. ನಮಗೆ ರಕ್ಷಣೆ ಕೊಡಬೇಕೆಂದು ಪ್ರೇಮಿಗಳು SP ಕಚೇರಿಯಲ್ಲಿ ಅಳಲನ್ನ ತೋಡ್ಕೊಂಡ್ರು. ಯುವತಿಯ ಮನೆಯ ಕಡೆಯವರು ಸುಳ್ಳು ಕೇಸ್ ಹಾಕಿದ್ದಾರೆ. ನಾನು ಅವರ ಕೈಗೆ ಸಿಕ್ಕರೆ ನನಗೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ. ನಮ್ಮ ಕುಟುಂಬದವರನ್ನು ಠಾಣೆಗೆ ಕರೆದು ಕೂರಿಸಿದ್ದಾರೆ ಎಂದು ಹಳಿಯಾಳದ ರೋಹಿತ್ ಗುಡಿಸಾಗರ ಆರೋಪಿಸಿದರು. ನಮ್ಮ ಮನೆಯಲ್ಲಿ ನನಗೆ ಇಷ್ಟ ಇಲ್ಲದ ವ್ಯಕ್ತಿಯ ಜೊತೆಗೆ ನಿಶ್ಚಿತಾರ್ಥ ಮಾಡಿದ್ರು. ಆದರೆ ನನಗೆ ಇಷ್ಟವಿರಲಿಲ್ಲ. ಕಳೆದ 4-5 ವರ್ಷದಿಂದ ನಾನು ರೋಹಿತ್ ಜೊತೆಗೆ ಪ್ರೀತಿ ಮಾಡ್ತಿದ್ದೆ. ಕಳೆದ 5 ದಿನದ ಹಿಂದೆ ಹಳಿಯಾಳದ ಗಣೇಶ ಮಂದಿರದಲ್ಲಿ ಮದುವೆಯಾಗಿದ್ದೇನೆ. ಈಗ ನಮ್ಮ ಮನೆಯವರು ನಮಗೆ ಜೀವ ಬೆದರಿಕೆ ಹಾಕ್ತಿದ್ದಾರೆ. ನಮಗೆ ರಕ್ಷಣೆ ಕೊಡಬೇಕೆಂದು ನಂದಿನಿ ದೊಡ್ಡಮನಿ ಮನವಿ ಮಾಡಿದರು. ಪ್ರೇಮ ವಿವಾಹಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರುವ ನಂದಿನಿ ಕುಟುಂಬದವರು ರೋಹಿತ್ ಕುಟುಂಬದವರಿಗೆ ಜೀವ ಬೆದರಿಕೆ ಹಾಕ್ತಿದ್ದಾರೆ ಎಂದು ಪ್ರೇಮಿಗಳು ಆರೋಪಿಸಿದ್ದಾರೆ. ರಕ್ಷಣೆ ಕೋರಿ ಈ ಜೋಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಆಗಮಿಸಿ ಮನವಿ ಮಾಡಿದ್ದಾರೆ. ಏನಾಗೈತೆ? ಏನು ಸಮಸ್ಯೆ? ನಮ್ಮ ಮನೆಯವ್ರು ನಮಗೆ ಕಿರಿಕಿರಿ ಮಾಡತ್ತಾರ ರೀ. ಲವ್ ಮ್ಯಾರೇಜ್ ಮಾಡಿದ್ದಕ್ಕೆ ನಮ್ಗೆ ಇಷ್ಟ ಇಲ್ಲದ ಎಂಗೇಜ್ಮೆಂಟ್ ಮಾಡಿದರು. ಮನೆಯಾಗೆ ಹೇಳಿದ್ದೆ ನಂಗೆ ಬೇಡ ಅಂತಂದು ಅವ್ರ ಒತ್ತಾಯದಿಂದ ನಿಮ್ಮನ್ನು ಮದುವೆ ಫಿಕ್ಸ್ ಮಾಡಿದ್ರೆ ನಾನು ಅದಕ್ಕಾಗಿ ಅವ್ನ ಜೊತೆ ಬಂದೀನಿ. ನಾನಾಗಲೇ ಬಂದೀನಿ, ಯಾರೂ ನಮಗೆ ಸಪೋರ್ಟ್ ಇಲ್ಲ. ನಾನಾಗಲೇ ಬಂದೀನಿ. ಎಷ್ಟು ವರ್ಷ ಆಗಿತ್ತು? ನಾವು ಲವ್ ಮಾಡತ್ತ 4 ವರ್ಷ ಆಯ್ತು ರೀ. 4ರಿಂದ 5 ವರ್ಷ ಆಯ್ತು. ಹುಡುಗಿಗೆ ನಿಮ್ಗೆ ಹೆಂಗೆ ಪರಿಚಯ? ಹುಡುಗಗೆ ನಮ್ಗೆ ಅವ್ರ ಸಣ್ಣಗಳ ಮನೆ ಇತ್ತರಲ್ಲೇ ಅವಾಗಿಂದ ನಾವು ಲವ್ ಸ್ಟಾರ್ಟ್ ಮಾಡಿದ್ವಿ. ಅದು ಮನೆಯಾಗೆಲ್ಲ ಗೊತ್ತಾಗಿ ಪ್ರಾಬ್ಲಮ್ ಆಗಿತ್ತು. ಮನ್ಯಾಗ ನಂಗೆ ಇಷ್ಟ ಇಲ್ಲ ಅಂತಂದ್ರೂ ಅವ್ರ ಒತ್ತಾಯದಿಂದ ಎಂಗೇಜ್ಮೆಂಟ್ ಆಗಿತ್ತು. ಮದ್ವೆನೂ ಫಿಕ್ಸ್ ಆಗಿತ್ತು. ಮದ್ವೆ ಮೇ 18-17 ಫಿಕ್ಸ್ ಆಗಿತ್ತು. ಫಿಕ್ಸ್ ಆಗಿದ್ದಕ್ಕೆ ನಂಗೆ ಇಷ್ಟ ಇಲ್ಲ ಅಂತಂದು ನಾ ಬಂದೆ. ಮನೆ ಬಿಟ್ಟು ಯಾವಾಗ ಹೋಗಿದ್ರಿ? ಮನೆ ಬಿಟ್ಟು ಗುರುವಾರ ದಿನ ನಾ ಬಂದೇನೆ. ಮದುವೆ ಆಗಿರಿ. ಹಾಂ, ದೇವಸ್ಥಾನ ಹಳೆಯಾಳ ಗಣಪತಿ ದೇವಸ್ಥಾನ ಗುಡಿ ಒಳಗೆ ನಮ್ಮ ಮದುವೆ ಆಗಿ. ಅಂದ್ರೆ ನಮಗೆ ಫೋಟೇಷನ್ ಬೇಕಾಗಿತ್ತು. ಅವನ ಮನೆಯ ಕುಟುಂಬದಿಂದ ನಮಗೆ ತೊಂದರೆ ಇತ್ತು ರೀ. ಅವ್ರು ಹೋದ್ರೆ ನಮ್ಮನ್ನು ಕಡಿತೇವೆ ಅನ್ನತ್ತಾರು. ಅದರಿಂದ ನಮಗೆ ಮುಕ್ತಿ ಸಿಗಬೇಕು ಅಂತ ಬಂದೆವು. ಹಾಂ ರೀ, ನಮ್ಮ ಮನೆಯವ್ರಿಂದನೇ ನಮಗೆ ಭಯ. ಭೇಟಿಯಾಗಿ ಬಂದು ನಂದಿನಿ ಸುರೇಶ್ ದೊಡ್ಡಮನಿ. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ 9 ನ್ಯೂಸ್.